ಪ್ರಿಯರೇ, ಇಂದು ಅಕ್ಟೋಬರ್ ತಿಂಗಳ 1ನೇ ತಾರೀಕು. ಪ್ರಿಯರೇ, ಜಾನ್ ಪೆಟ್ರೋವಿಚ್ ಎಂಬ ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವನದಲ್ಲಿ ನಡೆದಂತಹ ಈ ಸುಂದರ ಘಟನೆ. ಆತ ಅಂದರೆ ಜಾನ್ ಪೆಟ್ರೋವಿಚ್ ಒಬ್ಬ ಆಂಬ್ಯುಲೆನ್ಸ್ ಚಾಲಕನಾಗಿದ್ದ, ಆಂಬ್ಯುಲೆನ್ಸ್ ಡ್ರೈವರ್ ಆಗಿದ್ದ. ಅವನು ತನ್ನ ಎಲ್ಲ ಕೆಲಸ ಮುಗಿದ ಮೇಲೆ ಪ್ರತಿನಿತ್ಯ ಅವನು ಈ ಜಾಗಿಂಗ್ ಮಾಡೋ ಹವ್ಯಾಸವನ್ನು ಮಾಡಿಕೊಂಡಿದ್ದ. ಎಕ್ಸರ್ಸೈಸ್ ಮಾಡೋಕ್ಕೆ ಜಾಗಿಂಗ್ ಮಾಡುವಂತಹ ಹವ್ಯಾಸವನ್ನು ಆತ ಮಾಡ್ಕೊಂಡಿದ್ದ. ಹೀಗೆ ಆತ ಜಾಗಿಂಗ್ ಮಾಡ್ತಾ ಮಾಡ್ತಾ ಓಡ್ತಾ ಒಂದು ದಿವಸ ಏನು ಮಾಡ್ದ ಅಂತಂದರೆ, ಸುಮ್ಮನೆ ಯಾಕೆ ಓಡಾಡೋಣ, ಹಿಂಗೆ ಪ್ರತಿ ದಿವಸ ಒಂದು ನಮೋಮರೆ ನಾನು ಹೇಳ್ತೀನಿ ಅಂತ ಹೇಳ್ಕೊಂಡು ಅವನು ನಮೋಮರಿಯ ಪ್ರಾರ್ಥನೆಯನ್ನ ಹೇಳಲು ಪ್ರಾರಂಭಿಸಿದ. ಹೀಗೆ ಪ್ರತಿನಿತ್ಯ ಅವನ ಜೀವನ ಸಾಗಿತ್ತು. ಒಂದು ದಿವಸ ಅವನು ಹೀಗೆ ಜಾಗಿಂಗ್ ಮಾಡ್ತಾ ಹೋಗ್ತಾ ಇರುವಾಗ ಹಿಂಬದಿಯಿಂದ ಯಾರೋ ಒಬ್ಬ ಹೆಣ್ಣು ಮಗಳು ಕರೆದಂತೆ ಅವನಿಗೆ ಕೇಳಿಸಿತು. ಅವನು ಹಿಂದೆ ನೋಡ್ತಾನೆ. ಆ ತಾಯಿ ಹೇಳ್ತಾಳೆ, ನನ್ನ ಜೀವನವನ್ನ ಉಳಿಸಿದ್ದಕ್ಕಾಗಿ ನಿಮಗೆ ಥ್ಯಾಂಕ್ಸ್ ಹೇಳಕ್ ಬಂದಿದ್ದೀನಿ, ನೀವು ಧನ್ಯವಾದ ಹೇಳಕ್ ಬಂದಿದ್ದೀನಿ ಅಂತ. ಅದಕ್ಕೆ ಜಾನ್ ಪೆಟ್ರೋವಿಚ್ ಹೇಳ್ತಾನೆ, ಅಮ್ಮ, ಬಹುಶಃ ನೀವು ಬೇರೆ ವ್ಯಕ್ತಿಯನ್ನ ಹುಡುಕುತ್ತಿರಬಹುದು, ನೀವು ಥ್ಯಾಂಕ್ಸ್ ಹೇಳಿ ಬೇಕಾಗಿರೋದು ನನಗಲ್ಲ, ಬೇರೆ ಯಾರಿಗೋ ಇರಬಹುದು ಅಂತ ಹೇಳ್ತಾನೆ. ಆಗ ಹೆಂಗಸ ಹೇಳ್ತಾಳೆ, ಇಲ್ಲ ಸ್ವಾಮಿ, ಯಾಕಪ್ಪ ನಾನು ಬೇರೆಯವ್ರನ್ನ ಹುಡುಕ್ಲಿ, ಆ ವ್ಯಕ್ತಿ ನೀನೇ ಅಂತ ಹೇಳ್ತಾನೆ. ಇವನ್ಗೆ ಆಶ್ಚರ್ಯ ಆಗುತ್ತೆ, ಜಾನ್ ಪೆಟ್ರೋವಿಚ್ಗೆ ಆಶ್ಚರ್ಯ ಆಗುತ್ತೆ. ಏನು, ನಾನು ನಿನ್ನ ಜೀವನವನ್ನ ಉಳಿಸಿದ್ದೇನೆ, ಹೇಗೆ ಅಂತ ಕೇಳಿದಾಗ ಆ ಹೆಂಗಸ್ ಹೇಳ್ತಾಳೆ, ಹೋದ ವಾರ ನನ್ನನ್ನು ಆಂಬ್ಯುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗಿ ತುರ್ತಾಗಿ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು, ದಾಖಲು ಮಾಡಿದ್ರು. ನಾನು ಸಾಯುವ ಅಂಚಿನಲ್ಲಿದ್ದಾಗ ಪ್ರಭು ಯೇಸು ನನಗೆ ದರ್ಶನವನ್ನು ಕೊಟ್ಟು ನಾನು ಮುಂದೆ ಬಂದು ಹೇಳಿದ್ರು, ನೀನು ಸಾಯ್ತಾ ಇದ್ದೆ, ಆದರೆ ಎನ್ನುತ್ತಾ ತನ್ನ ಅಂಗೈಯನ್ನ ಯೇಸು ಸ್ವಾಮಿ ನನಗೆ ತೋರಿಸಿದ್ರು. ಆ ಅಂಗೈಯನ್ನ ತೋರಿಸ್ತಾ ಹೇಳ್ತಾರೆ, ನೋಡು, ಈ ಅಂಗೈಯಲ್ಲಿ ಕಾಣುತ್ತಿರುವ ಮುಖವನ್ನ ನೋಡು, ಈ ವ್ಯಕ್ತಿ ಹೇಳಿದಂತಹ ಒಂದು ನಮೋಮರಿಯ ಪ್ರಾರ್ಥನೆಯಿಂದ ನಿನ್ನನ್ನು ನಾನು ಸಾಯದೆ ಬದುಕಿಸುತ್ತಿರುವೆ ಅಂತ ಹೇಳಿದ್ರು. ಆ ಅಂಗೈಯಲ್ಲಿದ್ದಂತಹ ಮುಖ ಬೇರೆ ಯಾರ್ದೂ ಅಲ್ಲಪ್ಪ, ಅದು ನಿನ್ನ ಮುಖ ಅಂತ ಆಕೆ ಹೇಳಿದ್ರು. ಅತಿ ಆಶ್ಚರ್ಯ ಆಯಿತು ಈ ವ್ಯಕ್ತಿಗೆ. ನಾನು ಹೇಳಿರುವಂತಹ ಒಂದು ನಮೋಮರಿಯ ಪ್ರಾರ್ಥನೆ ಆಕೆಯ ಜೀವನ ಉಳಿಸಿದೆ ಅಂತ ಹೇಳಿ ಆತ ಹೇಳ್ತಾನೆ, ಅವತ್ತಿನಿಂದ ನನ್ನ ವಿಶ್ವಾಸ ಗಟ್ಟಿಯಾಯಿತು. ನಾನು ನನ್ನ ಮನೆಯಲ್ಲಿ ಪ್ರತಿನಿತ್ಯವೂ ಜಪಸರವನ್ನ ಮಾಡಲು ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ನಾನು ತಿಳಿ ಹೇಳಿದೆ. ನಾನು ಎಲ್ಲೇ ಹೋದರೂ ಕೂಡ, ಏನೇ ಮಾಡಿದರೂ ಕೂಡ ನಾನು ಒಂದು ನಮೋಮರಿಯ ಪ್ರಾರ್ಥನೆಯನ್ನು ಹೇಳುತ್ತಲೇ ನನ್ನ ಜೀವನವನ್ನ ನಾನು ಸಾಗಿಸುತ್ತೇನೆ ಅಂತ ಹೇಳ್ದ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವ ತಾಯಿ ಮಾತೆ ಮರಿಯಮ್ಮ. ಆದ್ರಿಂದ ಬನ್ನಿ, ನಾವು ಜಪಸರ ಮಾಡುವಾಗ ವಿಶೇಷವಾಗಿ ಯಾರಿಗೋಸ್ಕರ ಪ್ರಾರ್ಥನೆ ಮಾಡೋಣ ಅಂತಂದ್ರೆ, ಎಷ್ಟೋ ಜನರು ನಮ್ಮ ಹತ್ರ ಕೇಳ್ಕೊಳ್ತಾರೆ, ಏನಂತ, ನೀವು ಪ್ರಾರ್ಥನೆ ಮಾಡುವಾಗ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿ. ಬನ್ನಿ, ಅವರೆಲ್ಲರನ್ನ ನಮ್ಮ ನೆನಪಿಗೆ ತಂದುಕೊಂಡು ನಾವು ಅವರಿಗೋಸ್ಕರ ಒಂದೊಂದು ನಮೋಮರಿಯ ಪ್ರಾರ್ಥನೆಯನ್ನು ಹೇಳೋಣ. ಈ ಒಂದು ಜಪಸರದ ತಿಂಗಳಿನಲ್ಲಿ ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಆಮೇನ್. ನಮೋ ಮರಿಯೇ ಪ್ರಸಾದ ಪೂರ್ಣೆ, ದೈವ ವಾಕ್ಯದ ದೇಗುಲವೇ, ಸ್ತ್ರೀಯರಲ್ಲಿ ನೀ ಧನ್ಯಳಮ್ಮ, ಧನ್ಯವು ನಿನ್ನ ಕರುಳ ಕುಡಿ, ಆ ಧನ್ಯದ ಫಲವೇ ಯೇಸು ಪ್ರಭು. ಓ ಸಂತ ಮರಿಯೇ, ದೇವರ ತಾಯಿಯೇ, ನಾವು ಪಾಪಿಗಳು, ನಮಗಾಗಿ ಪ್ರಾರ್ಥಿಸಮ್ಮ, ಈಗಲೂ